ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಚೋತವರ್. ಆತ್ಮೀಯರೇ, ಅತಿವೃಷ್ಟಿ ಬೆಳಗಾವಿ ಜಿಲ್ಲೆಗೆ ನಿಶ್ಚಿತವಾಗಿಯೂ ಕಂಟಕ ಆಗ್ತದನಾ ಅನ್ನುವಂಥ ಒಂದು ಪ್ರಶ್ನೆ ಇದ್ದದ, ಸಹಜವಾದ. ಯಾಕಂದರೆ ಈಗಾಗಲೇ ಅಂಥ ಅನುಭವಗಳನ್ನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಆಗಿರ್ಬೋದು, ಮುಂದಿನ ಬಾಗಲಕೋಟೆ ಜಿಲ್ಲೆಯ ಮುಂದಿನ ಪಟ್ಟಣಗಳಾಗಿರ್ಬೋದು, ಮೂಡಲಿ ತಾಲೂಕು ಆಗಿರ್ಬೋದು, ಜೊತೆಗೆ ಚಿಕ್ಕೋಡಿಯ ಅಲ್ಲಿಯ ಕೃಷ್ಣಾ ನದಿಯ ದಂಡೆಯ ನದಿಗಳಾಗಿರ್ಬೋದು, ನದಿಯ ದಂಡೆಯ ಊರುಗಳಾಗಿರ್ಬೋದು, ಸಾಕಷ್ಟು ನೋವನ್ನು ಸಂಕಟವನ್ನು ಅನುಭವಿಸಿದ್ದಾರೆ. ಪ್ರತಿ ವರ್ಷ ಅನುಭವಿಸ್ತಾರೆ. ಹೆಚ್ಚು ಕಡಿಮೆ ಅತಿವೃಷ್ಟಿ ಆದಾಗ. ಕೃಷ್ಣಗೆ ಅತಿವೃಷ್ಟಿ ಆದರೂ ಕಷ್ಟ, ಅನಾವೃಷ್ಟಿ ಆದರೂ ಕಷ್ಟ. ಹೀಗಾಗಿ ಈ ಎರಡು ಘಟಪ್ರಭಾ ಮತ್ತು ಮಲಪ್ರಭಾ ಜೊತೆಗೆ ಕೃಷ್ಣ ಈ ನದಿಗಳ ದಂಡೆ ಮತ್ತು ಉಳಿದ ಕಡೆಯೂ ಇದ್ದಾವೆ. ಆ ಮತ್ತು ಬೇರೆ ನಾವೀಗ ಮಾತಾಡ್ತಾ ಇರೋದು, ಟ್ರಸ್ಟ್ ಕೊಡ್ತಾ ಇರೋದು ಬೆಳಗಾವಿ ಜಿಲ್ಲೆಯ ಬಗ್ಗೆ ಹೆಚ್ಚಿಗೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಈ ಭಾಗದಲ್ಲಿ ನೀರಿನ ಹಾವಳಿ ಸಾಕಷ್ಟು ಆಗ್ತದೆ. ಅದರಲ್ಲೂ ಗೋಕಾಕಕ್ಕೂ ಸಹಿತ ನೆರೆ ಹಾವಳಿ ಬಂತಪ್ಪ ಅಂತಂದ್ರೆ ಪಾಪ ನದಿಯ ದಂಡೆಯ ಜನ ಆ ಮನೆಗಳು ಅದು ನೋಡೋ ಹಾಗಿಲ್ಲ, ಅವ್ರ ಬದುಕನ್ನು, ಅವ್ರು ಓಡಾಟವನ್ನು ನೋಡೋ ಹಾಗಿಲ್ಲ, ಅವ್ರ ಸಂಕಟವನ್ನು ನೋಡೋ ಹಾಗಿಲ್ಲ. ಅದರಲ್ಲೂ ಅತಿಯಾಗಿ ನದಿ ಬಂತಂದ್ರೆ, ಘಟಪ್ರಭಾ ನದಿ ಆಯಿತು, ಕೃಷ್ಣ ಬಂತಂದ್ರೆ ಮಾತಾಡೋ ಹಾಗಿಲ್ಲ. ಮಲಪ್ರಭಾನೂ ಅಷ್ಟೆ. ನದಿ ದಂಡೆಯ ಈ ಊರುಗಳು ಮತ್ತು ಅಲ್ಲಿ ಜನ, ಅಲ್ಲಿ ಮನೆ ಅವನ್ನೆಲ್ಲ ನೋಡೋ ಹಾಗಿಲ್ಲ, ಅಂಥ ಪರಿಸ್ಥಿತಿ. ಈಗ ಮತ್ತೆ ಅಂಥದ್ದು ಬರ್ಬೋದಾ ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಒಂದು ಮೊಹಮ್ಮದ್ ರೋಷನ್ ಅವರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ನೀವು ಜಾಸ್ತಿ ಇರಬೇಕಪ್ಪ, ಯಾವ ಸೇತುವೆಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಗ್ರಾಮ ಮಟ್ಟದ ಸೇತುವೆಗಳು ಕುಸಿತ ಆಗಿರ್ಬೋದು, ಮುಳುಗಡೆ ಆಗಿರ್ಬೋದು, ದುರಸ್ತಿ ಅದನ್ನು ಮಾಡೋದಾಗಿರ್ಬೋದು, ಎಲ್ಲಗಳು ತಹಶೀಲ್ದಾರು ಅತಿವೃಷ್ಟಿ ಆದಲ್ಲೇ ರಕ್ಷಣಾ ಸಾಮಗ್ರಿಗಳ ಪಟ್ಟಿ ತಯಾರಿಸೋದು, ಅದೇ ಕಾಲಕ್ಕೆ ಬೆಳಗಾವಿ ಪ್ರಾಪರದಲ್ಲಿ ಆಗುವಂಥವು, ಚಿಕ್ಕೋಡಿ ಭಾಗದಲ್ಲಿ ಆಗುವಂಥವು ಎಲ್ಲಾದ್ರೂ ಬೇಕು ಕಾಳಜಿ ವಹಿಸಬೇಕಾಗ್ತದೆ. ನೀವು ಜಾಸ್ತಿ ಇರಬೇಕಾಗುತ್ತೆ. ನಿಶ್ಚಿತವಾಗಿಯೂ ಈಗಾಗಲೇ ಮಳೆಗಾಲ ಜೋರು ಹಿಡಿದದ, ಮನ್ಸೂನ ಜಬರದಸ್ತಾಗಿ ಬೀಸ್ತಾ ಇದೆ, ಮಳೆಯಿಂದ ನಿರಂತರವಾಗಿ ನಡೀತಾ ಇದೆ, ಒಂದು ರೀತಿ ಮಲೆನಾಡದಂಗೆ ಆಗಿದೆ ಈ ಭಾಗಗಳು. ಹೀಗಾಗಿ ನದಿಯ ಪ್ರವಾಹ ಬರೋದು ಗ್ಯಾರಂಟಿ. ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕಬೇಕು ಅಂತ ನಮ್ಮ ವಾಹಿನಿ ಹಿಂದಿನ ಸಂದರ್ಭದಲ್ಲಿ ಮಾತಾಡಿದ್ದು ಕಳೆದ ವರ್ಷದಲ್ಲೇ. ಅದು ಮಾತಾಡೋದು ಬೇರೆ, ಅನುಷ್ಠಾನಕ್ಕೆ ಬರೋದು ಬೇರೆ. ಆದರೂ ನಮ್ಮ ಜಿಲ್ಲಾಧಿಕಾರಿಗಳು ಕಾಳಜಿ ವಹಿಸಿ ನಮ್ಮ ಮೀಟಿಂಗಿನ ಕರೆದ ಅದನ್ನೆಲ್ಲರಿಗೂ ಸೂಚನೆ ಹೇಳಿದ್ದಾರೆ. ಮಾಡಬೇಕು, ನೀವು ಇದೆಲ್ಲ ರೆಡಿ ಇರಬೇಕು, ಎದುರಿಸಬೇಕು ಅಂತೇಳಿ. ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರವು ಸಹಿತ ಈ ದಿಶೆಯಲ್ಲಿ ಒಂದಿಷ್ಟು ಹಿಂದಿನ ಸರ್ಕಾರಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ಕೊಂಡು ಕೆಲಸ ಮಾಡಲಿಕ್ಕತ್ತದೆ. ಅದೇ ಕಾಲಕ್ಕೆ ಕೊಯ್ನಾದ ನೀರು ಹೆಚ್ಚು ಬಿಡುವ ಸಾಧ್ಯತೆಗಳಿದೆ. ಈಗಾಗಲೇ 6 TMC ನೀರು ಬಿಡ್ತಾ ಇದ್ದಾರಂತೆ ಸುದ್ದಿಗಳು ಇದ್ದಾವೆ. ಒಟ್ಟಾರೆಯಾಗಿ ಗೋಕಾಕ್ ತಾಲೂಕಿಂದಾಗಿರ್ಬೋದು, ಮೂಡಲಿ ತಾಲೂಕು ಆಗಿರ್ಬೋದು, ಆ ಸೈಡ್ ಚಿಕ್ಕೋಡಿ ತಾಲೂಕಿನ ಹರಿದು ಹೋಗುವಂಥ ಬರುತ್ತಿರುವಂಥ ಊರುಗಳಾಗಿರ್ಬೋದು, ಕೃಷ್ಣೆಯ ಧಡಕಿಗೆ ತಡಿದ ಬಳಕ ಅಷ್ಟೇನೋ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ಈ ಎಲ್ಲ ನೀವು ಅವ್ರು ಉಳಿಸುವಂಥದ್ದು, ನೀರಲ್ಲಿ ಹರಿದು ಹೊಂಟಾಕಿ ಕುಂತರುವಂಥದ್ದು ಮಾಡುವಂಥ ಎಲ್ಲ ಮಾಡ್ತಾಯಿದ್ದೀರಿ. ಅತಿವೃಷ್ಟಿ ಆದ ಸ್ಥಳಾಂತರದಷ್ಟು ಮಾಡುವಂಥದ್ದು. ಆದರೆ ಪರ್ಮನೆಂಟ್ ಆದ ಒಂದು ವ್ಯವಸ್ಥೆಯನ್ನು ಯಾಕೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು? ನಮ್ಮ ಈ ಒಂದು ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಅಂತ ಈ ಭಾಗಗಳಲ್ಲೇ ತಗ್ಗಿನ ಪ್ರದೇಶದಲ್ಲಿ ಇರ್ತು, ನದಿಯ ದಂಡೆಯ ತಗ್ಗಿನ ಪ್ರದೇಶದಲ್ಲಿರುವಂಥ ಪ್ರದೇಶಗಳನ್ನ ಎತ್ತರ ಸ್ಥಾನಗಳಿಗೆ ಯಾಕೆ ಶಾಶ್ವತವಾಗಿ ಅವ್ರಿಗೆ ಪರಿಹಾರ ಕೊಡಬಾರ್ದು? ಆ ಜನಕ್ಕೆ ಎತ್ತಿ ಯಾಕೆ ಇಡಬಾರ್ದು? ಅವ್ರ ಬದುಕನ್ನು ಯಾಕೆ ಎತ್ತಿ ಕಟ್ಟಬಾರ್ದು ಅಂತ. ಯಾಕಂದರೆ ಸಹಜದ ಇವತ್ತು ಒಂದು ಮನೆ ಕಟ್ಕೊಳ್ಳೋದು, ಜಾಗ ಹಿಡ್ಕೊಳ್ಳೋದು, ಮನೆ ಕಟ್ಕೊಂಡ ಮೇಲೆ ಬದುಕು ಮಾಡ್ಕೊಳ್ಳೋದು ಭಾಳ ಕಷ್ಟ. ಯಾಕಂದರೆ ಬಡತನ ಪರಿಸ್ಥಿತಿ ಒಂದು. ಎರಡನೇದು 90% ಜನ ಎಲ್ಲ ಬಡತನ ರೇಖೆ ಸುತ್ತಮುತ್ತ ಇರೋದರಿಂದಾಗಿ ಹೆಚ್ಚು ಎಲ್ಲರೂ ಈ ತುಟ್ಟಿ ಮಾರ್ಗಗಳಲ್ಲೇ ಮನೆಯನ್ನು ಕಟ್ಟಿಸುವಂಥ, ದೊಡ್ಡ ಮನೆಯನ್ನು ಕಟ್ಟಿಸುವಂಥ ಶಕ್ತಿ ಇರುವುದಿಲ್ಲ. ಎಷ್ಟು ಜನಪ್ಪ ಬಡವರು ಗುಡಿಸಲುಗಳಲ್ಲೇ, ನದಿ ದಂಡೆಗಳಲ್ಲಿ, ಪತ್ರಾಸ್ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವ್ರ ಬದುಕಲು ಎಷ್ಟು ಯಾವ ರೀತಿ ನೀವು ಹೆಚ್ಚು ಕಟ್ಟಲಿಕ್ಕೆ ಸಾಧ್ಯ ಇದೆ? ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಎತ್ತರ ಜಾಗದ ಮೇಲೆ ಅವ್ರಿಗೆ ಪ್ರದೇಶದಲ್ಲೇ ಅನುಕೂಲ ಮಾಡಿಕೊಟ್ರೆ ಮನೆಗೆ ಕಟ್ಟೋಕೆ ಅಷ್ಟೇನೋ ಸಹಾಯ ಸಹಕಾರ ಆದರೆ ನಿಶ್ಚಿತವಾಗಿಯೂ ಅವ್ರಿಗೆ ಬದುಕು ಕೊಟ್ಟಂಗೆ ಆಗ್ತದಂತ. ನದಿ ದಂಡೆ ಹೆಚ್ಚು ಕಡಿಮೆ ಎಲ್ಲ ಒಂದು ಮನೆಗಳಾಯಿತು ಅಥವಾ ಊರಿನಲ್ಲಿ ಬರ್ಬೋದು, ಮತ್ತೇನು ಬರ್ಬೋದು, ಊರು ಬರ್ಬೋದು, ಹಳ್ಳಿಗಳು ಬರ್ಬೋದು. ಅದರಲ್ಲೂ ಕೃಷ್ಣಾ ದಂಡೆ ಬಲಂತಿ ಭಾಳಷ್ಟು ಹಳ್ಳಿಗಳು ಬರ್ತಾವೆ. ಆ ಹಳ್ಳಿಗಳಲ್ಲಿ ಈ ನದಿ ಬಂತಪ್ಪ ಅಂದ್ರೆ ಮೊಸಳೆ ಕಾಡು ಒಂದು ದೊಡ್ಡ ಕಾಡ್ತದೆ. ಮೊಸಳೆಗಳದ್ದು ಮತ್ತಿನ್ನುಳಿದ್ದು ಸಹಿತ ಆ ನೀರಿಗೆ, ಆ ಸಿಹಿ ನೀರಿಗೆ ಅವತರ ಹಾವಳಿ ಭಾಳ. ಹೀಗಾಗಿ ನಿರಂತರವಾಗಿ ಈ ಹೊಳೆ ಬರ್ಲಿಕ್ಕೆ ಹತ್ತಂದರೆ ಕೃಷ್ಣಾ ನದಿ ಅದರಲ್ಲೂ ಬರ್ಲಿಕ್ಕೆ ಐತಪ್ಪ ಅಂದ್ರೆ ಅಲ್ಲಿ ಜನ ಮಾತ್ರ ಗಾಬರಿ ಆಗ್ಲಿಕ್ಕೆ ಶುರು ಆಗ್ತಾರೆ. ಯಾಕಂದರೆ ಬರ್ತದಪ್ಪ ಈ ನದಿ ಅಂತೇಳಿ. ಯಾಕಂದರೆ ಮೂಲತಃ ನಾವು ಈ
ಆಲಮಟ್ಟಿ ಡ್ಯಾಮ್ ಕಟ್ಟೋದು ಅಂದ್ರೆ ಕೃಷ್ಣಾ ನದಿಯ ನೀರನ್ನು ಉಪಯೋಗ ಮಾಡ್ಕೊಂಡ್ಬಂದು ಇಲ್ಲಿವರೆಗೆ ಅಲ್ಲಲ್ಲ ಚೆಕ್ ಡ್ಯಾಮ್ ಮಾಡಿಕೊಂಡು ಮತ್ತಿನ ಮಾಡಿ ನೀರು ನಿಲ್ಲಿಸುವಂಥದ್ದು ಮಾಡುವಂಥದ್ದು ಮಾಡಲಿಲ್ಲ. ಎಷ್ಟು ಖರ್ಚು ಮಾಡ್ಬೇಕಾಯ್ತು ಮಾಡಲಿಲ್ಲ, ಇಟ್ಕೊತ ಬಂದ್ವಿ. ಕೊಯ್ನಾ ಡ್ಯಾಮ್ದಲ್ಲೂ ಸಹಿತ ಅಲ್ಲಿ ನಾವು ಒಂದಿಷ್ಟು ಏನೋ ಅನುಕೂಲ ಮಾಡ್ಕೊಂಡಿದ್ವಿ ಅಂದ್ರೆ, ಸಹಾಯ ಮಾಡಿದ್ವಿ ಅಂತಂದ್ರೆ ಒಂದು ಕೋಆಪ್ಷನ್ ಮಾಡಿಕೊಂಡು ಆ ಡ್ಯಾಮ್ ಜೊತೆಯಲ್ಲೇ ನಮಗೂ ಅನುಕೂಲ ಆಗುವಂಥ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಇವತ್ತು ಮಹಾರಾಷ್ಟ್ರ ಇದ್ದಿದ್ದು ಅತ್ಯಂತ ಅತಿ ವೃಷ್ಟಿ ಒಳಗೂ ನೀರು ಹಚ್ಚಿ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ಎತ್ತರ ಇರೋದ್ರಿಂದ ನೀರು ಸ್ಟೋರೇಜ್ ಮಾಡೋ ಶಕ್ತಿ ಇರ್ತದೆ ಅದಾಗ, ಅದು ಆಗಲಿಲ್ಲ. ಹೋಗಲಿ ಕಡೆಗೆ ಅನಾವೃಷ್ಟಿ ಆದಾಗಂತ ಗೊತ್ತದ, ನೀರೇ ಬಿಡೋದಿಲ್ಲ. ಒಂದು ಟೀಮ್ಸಾಗಿ ಒದ್ದಾಡಬೇಕಾಗ್ತಿರ್ತದೆ. ಹೀಗಾಗಿ ಒಟ್ಟಾರೆಯಾಗಿ ನಾವು ಕೆಲವೊಂದೇನು ಇತಿಹಾಸ ಮಾಡಿ ತಪ್ಪುಗಳಿಂದಾಗೆ ಇವತ್ತು ಅನುಭವಿಸೋ ಪ್ರಸಂಗ ಅದು. ಬಟ್ ಅಟ್ಲೀಸ್ಟ್ ಇವತ್ತಾದರೂ ವರ್ತಮಾನದಲ್ಲೇ ನಮ್ಮ ರಾಜಕಾರಣಿ ಇವ್ರು ಬಿಟ್ಟು ಮತ್ತೊಬ್ಬರು ನಾವು ಕೇಳಲಿಕ್ಕೂ ಸಾಧ್ಯವೂ ಇಲ್ಲ. ಯಾಕಂದರೆ ಅಧಿಕಾರಿಗಳು ಇವ್ರಿಗಾಗಿಲ್ಲ, ಇವ್ರನ್ನ ಕೇಳಬೇಕಾಗ್ತದೆ ಮತ್ತು ಇವರೇ ಅದನ್ನು ಪರಿಹಾರ ಮಾಡಬೇಕಾಗ್ತದೆ ರೀ. ಅದಕ್ಕೆ ಶಾಶ್ವತ ಪರಿಹಾರ ಏನು ಮಾಡೋಕ್ಕೆ ಸಾಧ್ಯ, ಅದ್ರ ಬಗ್ಗೆಯೂ ನಮ್ಮ ಡಿ ಸಿ ಅವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಸಿ ಅವರು ಅದರ ಅಧಿಕಾರಿಗಳು ಇದ್ದಿದ್ದನ್ನು ಒಂದು ಸರಿಯಾಗಿ ಒಪ್ಪಿಸಿ ಇದು ಆಗಬೇಕು ಅನ್ನೋಂಥ ಪ್ರಯತ್ನ ಮಾಡೇ ಮಾಡ್ತಿರ್ತಾರೆ. ಯಾಕೆಂದರೆ ಅವ್ರಿಗೂ ಆದಷ್ಟು ಒಳ್ಳೆ ಕ್ರೆಡಿಟ್ ಹೋಗ್ಬೇಕು ಅನ್ನೋದು ಆಸೆ ಇದ್ದೇ ಇರ್ತದೆ, ನಾವು ಕೆಲಸ ಮಾಡಿದ್ದೀವಪ್ಪ ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಯಾಕೋ ಇನ್ನೂ ಆಯಿತು ಈಗ ಮಾಡುತ್ತಿರುವಂಥ ಒಂದು ಸೂಚನೆ ಹೊರಡಿಸಿದ್ದು ಎಲ್ಲ ಎಚ್ಚರಿರಬೇಕು. ತಹಸೀಲ್ದಾರಿಗಾಯಿತು, ಅಲ್ಲಿ ಕೆಳ ಅಧಿಕಾರಿಗಳಿಗಾಯಿತು, ಪೊಲೀಸ್ ಅಧಿಕಾರಿಗಳಿಗಾಯಿತು, ಎಲ್ಲ ಕಡೆಯೂ ಒಂದು ಸರಿಯಾದ ಸೂಚನೆ ಕೊಟ್ಟಿದ್ದು ಬರೋಬ್ಬರಿ ಅದ, ಯೋಗ್ಯ ಅದ. ಆದರೆ ಶಾಶ್ವತ ಪರಿಹಾರ ಯಾವಾಗ ಅನ್ನೋದನ್ನು ಇವತ್ತು ನಾವೆಲ್ಲರೂ ಚಿಂತನೆ ಮಾಡಬೇಕಾಗ್ಯದ. ಯಾಕಂದ್ರೆ ನಮ್ಮಲ್ಲೇ ಇತ್ತೀಚಿನ ದಿನದ ಇನ್ನೊಂದು ಬದಲಾವಣೆ ಆಗ್ಯದ. ಈ ನಿಸರ್ಗ ಮೇಲೆ ನಾವು ಹಾವಳಿ ಮಾಡಿದ್ರಿಂದಾಗಿ ನಿಸರ್ಗ ಸಹಿತ ನನಗೆ ಬೇಕಾದಂಗೆ ತನ್ನ ನೇಚರ್ನ ಬದಲು ಮಾಡ್ಕೊತಿರ್ತದೆ. ನಡಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲೇ ಬರಹ ಭಾಳ ಆಗ್ತಿತ್ತು. ಆದ ನಂತರ ಯಾವಾಗ ಈ ಬೇರೆ ಬೇರೆ ಗೌರ್ಮೆಂಟ್ ಬಂದು ಆ ಸಂದರ್ಭದಲ್ಲಿ ನಿಧಾನಕ್ಕೆ ಈ ಮನುಷ್ಯನದಲ್ಲೂ ಬದಲಾವಣೆ ಆಗ್ತಾಯಿತ್ತು. ಪ್ರತಿ ವರ್ಷ ನೋಡ್ರಿ ನೀವು ಇತ್ತೀಚಿನ ದಿನದಲ್ಲಿ ಮಳೆ ಕರೆಕ್ಟ್ ಟೈಮ್ ಬರ್ಲಿಕ್ಕೆ ಯಾಕೆ ಏನು ಅದು ಅಧ್ಯಯನ ಮಾಡುವಂಥ ವಿಷಯ ಆಗ್ಯದ. ಯಾಕೆಂದ್ರೆ ನಿಸರ್ಗನೂ ಅಷ್ಟು ಸುಲಭವಾಗಿ ನಾನು ಗುಟ್ಟಿನ ಬಿಟ್ಟು ಕೊಡೋದಿಲ್ಲ. ನಾವು ತಿಳ್ಕೊಂಡಿರ್ತೀವಿ ಎಲ್ಲ ಗಿಡ ಕಡಿದ್ವಿ ಮಳೆ ಆಗೋದಿಲ್ಲ, ಹಾಗೆ ಹೀಗೆ ನಾವೆಲ್ಲ ವಾದ ಮಾಡ್ತಿರ್ತೀವಿ. ಈ ಗಿಡಗಳನ್ನ ಕಡಿದ್ರು ಎಲ್ಲ ಮಾಡಿದ್ರು ಮತ್ತೆ ಮಳೆ ಬರ್ಲಿಕ್ಕೆ ಜೊತೆಗೆ ಗುಡ್ಡದ ಕುಸಿತಗಳಾಗ್ತಾ ಇದ್ದಾವೆ, ಮತ್ತೇನೋ ಆಗ್ತಾ ಇದ್ದಾವೆ, ಅದನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಒಟ್ಟಾರೆಯಾಗಿ ನಿಸರ್ಗ ತನ್ನ ರಹಸ್ಯನ ಬಿಟ್ಟುಕೊಡೋದಿಲ್ಲ. ಅದಕ್ಕಾಗಿ ನಾವು ನಮ್ಮದೇ ಆದ ಎಚ್ಚರಿಕೆಗಳು ಇರಬೇಕಾಗ್ತದೆ. ಈಗ ಮೊದಲು ಆಗಬೇಕಾಗಿದ್ದೀರಪ್ಪ ಅಂದ್ರೆ ಇದು ಈಗ ಬಂದದ್ದು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನದಿ ಬರೋದನ್ನು ಮತ್ತು ಪ್ರಭಾವ ಆಗೋದನ್ನು, ನದಿ ದಂಡೆಯ ಮೇಲಿನ ಜನ ಒದ್ದಾಟ ಆಗೋದ, ತಮ್ಮ ಪಾತ್ರೆ ಪರಡಿ ವಸ್ತು ವಿಷಯಗಳು ತೊಗೊಂಡು ಎತ್ತರ ಪ್ರದೇಶ ಓಡಿ ಹೋಗೋದನ್ನು, ಒದ್ದಾಟ ಆಗೋದನ್ನು, ಸರ್ಕಾರದ ಹೆಸರು ನೀವು ಕೊಟ್ಟಂಗೆ ಮಾಡೋದು, ಇದು ಮಾಡಿ ನಾವು ಪರಿಹಾರ ಮಾಡಿ ತೋರಿಸೋದು, ಅವು ಪೇಪರ್ದಾಗ ಬರೋಂಗೆ ಅಡ್ವರ್ಟೈಸ್ ಬರೋಂಗೆ ಮಾಡ್ಕೊಳ್ಳೋದು, ಇವೆಲ್ಲ ನಾವು ಕಾಮನ್ ಪ್ರತಿ ವರ್ಷ ನೋಡ್ತಾ ಇರ್ತೀವಿ. ಈಗೂ ಅಷ್ಟೇ ಆಗ್ತದೆ, ಮತ್ತೇನೂ ಆಗೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಮತ್ತು ಹೇಳುವಂಥದ್ದು ಇದು ಎಲ್ಲಿವರೆಗೆ ಅಂತ ವರ್ಷಗಳು ಬರೋದು, ಅಲ್ಲಿ ಪರಿಹಾರ ಕೊಡೋದು ಅದು ಸರಿಯಾಗಿ ಮುಟ್ಟೋದು ಇಲ್ಲ. ಒಂದು ಹಂತಕ್ಕೆ ಬಂದು ಅದು ಮರೆತು ಬಿಡ್ತಾರೆ ಜನರಲ್ಲೂ ನಮ್ಮ ಜನರಲ್ಲೂ ಒಂದು ದೊಡ್ಡ ದೋಷ ಏನಪ್ಪ ಅಂದ್ರೆ ಆದಷ್ಟು ಅದು ಸಮಸ್ಯೆ ದಾರಿದಿಲ್ಲೋ ಬಗೆಹರಿದು ಹೋಗಿಬಿಟ್ಟು ಅದು ಮತ್ತೊಮ್ಮೆ ಚಿಂತನೆ ಮಾಡಿ ಇಲ್ಲಪ್ಪ ನಮಗೆ ಏನು ವ್ಯವಸ್ಥೆ ಮಾಡಲಿ ಅಂತೇಳಿ ಬೆನ್ನತ್ತಿ ಪ್ರತಿಭಟನೆ ಮಾಡಿ ಮೂಮೆಂಟ್ ಮಾಡಿ ಆ ನಮ್ಮ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ನಮ್ಮ ರಾಜಕಾರಣಿಗಳು ಸಹಿತ ತಲುಪಿಸ್ಬೇಕಾಗಿದೆ. ಇಲ್ಲಪ್ಪ ನೀವು ಮಾಡಿರಿ ಅಂತೇಳಿ. ಯಾಕಂದ್ರೆ ನೋಡಿರಿ 1962ರಾಗ ಶುರು ಆದಂಥದ್ದು ಈ ಆಲಮಟ್ಟಿ ಡ್ಯಾಮ್ ಕಟ್ಟಡ ಅಣೆಕಟ್ಟ ಇವತ್ತಿಗೂ ಮುಗಿತಾ ಇಲ್ಲ. ಎಷ್ಟು ವರ್ಷ ಆಯ್ತು ರೀ, ಕಾಲುಗಳು ಹೋಗಿ ಮುಟ್ತಾ ಇಲ್ಲ. ಎಷ್ಟು 5 ವರ್ಷದ ಪಂಚವಾರ್ಷಿಕ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ ಆಗಿನೋ 62 ಕೋಟಿ 32 ಕೋಟಿ ಅಂತ ಹೇಳ್ತಾರೆ. ಇವತ್ತು ಎಷ್ಟು ಕೋಟಿ ಆಗ್ತಂತ 20,000 ಕೋಟಿ ಬೇಕಾದ್ರೆ ಸಾಯ್ತು ಒಬ್ರು ಅಂತಾರೆ. ಅದು ಲೆಕ್ಕಿಲ್ದಂಗೆ ಯಾರು ಬಂದವ್ರು ಮಾಡ್ಕೊಂಡು ತುಂಡು ಗುತ್ತಿಗೆ ಮಾಡಿ ಒಬ್ಬರೇ ಹೊಡ್ಕೊಂಡ್ರು ಅಂತಾರೆ, ಮತ್ತೆ ಮಾಡಿ ಅಂತ ಹೊಡ್ಕೊಂಡ್ರು ಗಂಟು ಮಾಡ್ಕೊಂಡ್ರು ಅಂತಾರೆ. ಅಧಿಕಾರಿ ಸೇವಕದಲ್ಲಿ ನಡೆದು ಅಂತ ಒಬ್ಬರು ಇಟ್ಟುವರು. ಅದಕ್ಕಾಗಿ ಈ ಅತಿವೃಷ್ಟಿ ನಿರ್ವಹಣೆಗಾಗಿ ಏನೋ ಸಿದ್ಧ ಆಗಿದ್ದಾರೆ, ರೆಡಿ ಮಾಡ್ಕೊಳ್ಳಿಕ್ಕಿದ್ದಾರೆ. ದೋಣಿ ಗೀಣಿ ಅವ್ರು ಉಳಿಸೋ ಸಲುವಾಗಿ ಮತ್ತೆ ಮಾಡೋಕ್ಕೆ ಸಾಧ್ಯತೆ ಅನ್ನೋದು, ಜೊತೆಗೆ ನೀರು ಯಾವ ಬಿಡ್ತಾರೆ ಏನು ಮಾಡ್ತಾರೆ ನೀವು ಕಣ್ಣಿಡ್ರಿ ಅಂತ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಮಲಪ್ರಭಾದಾಗಿರ್ಬೋದು, ಘಟಪ್ರಭಾದಾಗಿರ್ಬೋದು, ಹಿರಣ್ಯಕೇಶಿದಾಗಿರ್ಬೋದು, ಅದ್ರ ಜೊತೆಗೆ ಇನ್ನೂ ಅನೇಕ ನದಿಗಳಾಗಿರ್ಬೋದು, ಕೃಷ್ಣಾ ನದಿ ಬಗ್ಗೆ ಆಗಿರ್ಬೋದು, ಬೇರೆ ಯಾವಾಗ ಆಗ್ಬೋದು ಎಲ್ಲ ಅಕ್ಷರ ತಿಳಿದಾರೆ. ಇದರಲ್ಲಿ ಆದಷ್ಟು ಹಾನಿ ಆಗಬಾರ್ದು, ಜೀವ ಹಾನಿ ಆಗಬಾರ್ದು ಅನ್ನೋದು ಅವರ ಗುರಿ. ಆದರೆ ಇದು ಪ್ರತಿ ವರ್ಷ ಇದು ಮಾಡ್ತಾ ಹೋಗೋಕ್ಕಿಂತಲೂ ಇದಕ್ಕೆ ಶಾಶ್ವತ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನ ಮಾಡಿದರೆ ಭಾಳ ಯೋಗ್ಯ ಅಂತ ಸಂದರ್ಭದಲ್ಲಿ ಹೇಳ್ತಾ ಅತಿವೃಷ್ಟಿ ನಿರ್ವಹಣೆಗೆ ಸಿದ್ಧರಂತೆ ಆಗಲೇಬೇಕಾಗ್ತದೆ. ಅದು ಬೇರೆ ಇದಿಲ್ಲ. ಯಾಕಂದ್ರೆ ಸಾಯೋದನ್ನು ಯಾರೂ ಬಯಸೋದಿಲ್ಲ, ಹಾಳಾಗೋದನ್ನು ಯಾರೂ ಬಯಸೋದಿಲ್ಲ, ಮಾಡ್ತಾರೆ. ಅದು ಮೊದಲೇ ಈ ದಿನ ನಿರ್ಧಾರ ತಗೊಂಡಿದ್ದು ಭಾಳ ಸಂತೋಷ ವಿಷಯ. ಬಟ್ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಶಾಶ್ವತ ಪರಿಹಾರ ಏನು ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಲೀಡರ್ಗಳು ಯೋಚನೆ ಮಾಡೋದು ಯೋಗ್ಯ ಅಂತ ಹೇಳ್ತಾ ಇದು ಇವತ್ತಿನ ಪ್ರವಾಹದ ಕುರಿತಾಗಿದ್ದಂಥ ಯೋಚನೆಗಳು. ನೋಡ್ತಾ ಇರ್ರಿ, ಕೇಳ್ತಾ ಇರ್ರಿ, ಲೈಕ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರ್ರಿ. H16 ನ್ಯೂಸ್ ಅರ್ಥಾತ್ ಚಿತ್ರಗಳು ಸತ್ಯದ ಕೈಗಳಲ್ಲಿ ವಂದನೆಗಳು.